ವೇದಿಕೆಯಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದೇವೆ. ಬಹುಶಃ ತನ್ನ ಯಕ್ಷ ಪಯಣದ 27ನೇ ವರ್ಷದ ತಿರುಗಾಟ ಭಾಗವತರಾಗಿ 25ನೇ ವರ್ಷದ ವಿಶೇಷತೆಯನ್ನು ಸಂಭ್ರಮವನ್ನು ಕಂಡುಕೊಳ್ಳುತ್ತಿರುವಂತಹ ಗಾನ ಸುರಭಿ ಗಾನ ಮಂದಾರ ರವಿಚಂದ್ರ ಕನ್ನಡಿಕಟ್ಟೆ ಇವರಿಗೆ ಅಭಿನಂದನಾ ಸಮಾರಂಭವನ್ನು ಗಾನ ಸುರಭಿ ಅಭಿನಂದನಾ ಬಳಗ ಕಟೀಲು ಈ ವೇದಿಕೆಯಲ್ಲಿ ಹಮ್ಮಿಕೊಳ್ತಾ ಇದೆ. ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಹಿರಿಯರಾದಂತಹ ಶ್ರೀ ಅನಂತ ಪದ್ಮನಾಭ ಆಶ್ರಣ್ಣರು, ಅಂತೆಯೇ ಶ್ರೀ ಕಮಲಾದೇವಿ ಪ್ರಸಾದ ಆಶ್ರಣ್ಣರು, ಶ್ರೀ ಹರಿನಾರಾಯಣ ದಾಸ ಆಶ್ರಣ್ಣರು, ಶ್ರೀ ಶ್ರೀನಿವಾಸ ಆಶ್ರಣ್ಣರು. ದಯವಿಟ್ಟು ಹಿರಿಯರ ಎಲ್ಲ ಆಶ್ರಮರು ವೇದಿಕೆಗೆ ಆಗಮಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಂತೆಯೇ ಕಟೀಲು ಗಾನ ಸುರಭಿ ಅಭಿಮಾನಿ ವೃಂದದ ಮುಖ್ಯಸ್ಥರಾಗಿರುವಂತಹ ಶ್ರೀ ದೊಡ್ಡಮೂಲ್ಯ ಕಟೀಲ್ರವರು, ಮೇಳದ ಪ್ರಬಂಧಕರಾಗಿರುವಂತಹ ಶ್ರೀ ಹರೀಶ್ ಬಳಂತಿಮೊಗರ್ರವರು, ಇಂದಿನ ದಿನ ಅಭಿನಂದನಾ ನುಡಿಯನ್ನು ಆಡಲಿಕ್ಕಿರುವಂತಹ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಲಕ್ಷ್ಮೀ ಮಚ್ಚಿನರವರು, ಶ್ರೀ ಪಶುಪತಿ ಶಾಸ್ತ್ರಿ ಶಿರಂಕಲ್ಲೂರವರು, ಹಾಗೂ ಇಂದಿನ ದಿನ ಅಭಿಮಾನದ ಅಭಿವಂದನೆಯನ್ನು ಸ್ವೀಕರಿಸಿಕೊಳ್ಳಿಕ್ಕಿರುವಂತಹ ಶ್ರೀ ರವಿಚಂದ್ರ ಕನ್ನಡಿಕಟ್ಟೆಯವರು ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಕ್ಷರಂಗದಲ್ಲಿ 27 ವರ್ಷದ ಪಯಣ. 1980ರಲ್ಲಿ ಬೆಳ್ತಂಗಡಿಯ ತಾಲೂಕಿನಲ್ಲಿ ಬೆಳಗಿದ ಹಣತೆ ಇಂದಿನ ದಿನ ಯಕ್ಷಲೋಕದ ಸಾಮ್ರಾಟನಾಗಿ ಮೆರೆದಾಡ್ತಾ ಇದ್ದಾರೆ. ಯಕ್ಷಗಾನ ಕಲಾವಿದನಾಗಿ ಮುನ್ನುಡಿಗೆ ಬರಬೇಕಾಗಿದ್ದಂತಹ ರವಿಚಂದ್ರ ಕನ್ನಡಿಕಟ್ಟೆಯವರು ತನ್ನ ಜೀವನದ 2 ಕಾರಣಗಳಿಂದ ಭಾಗವತರಾಗಿ ಬಂದದ್ದು ನಮಗೆಲ್ಲ ತಿಳಿದಿರುವಂತಹ ಸತ್ಯ. ಪದ್ಯಾಣ ಗಣಪತಿ ಭಟ್ರವರ ಕರಕಮಲ ಸಂಚಾತನಾಗಿ ಇಂದಿನ ದಿನ ಮೇಳದ ಪ್ರಧಾನ ಭಾಗವತಿಕೆಯಲ್ಲಿರುವವರು ಅವರನ್ನು ಈ ಹೊತ್ತು ಅಭಿನಂದಿಸಿ ಅಭಿಮಾನಿಸಿ ಗೌರವಿಸುವುದು ಬಹುಶಃ ಅವರ ಅಭಿಮಾನಿಗಳಿಗೆ ಅತ್ಯಂತ ಬಲು ಸಂತೋಷದ ವಿಚಾರ. ಸ್ನೇಹಿತರೆ, ಆ ನಿಟ್ಟಿನಲ್ಲೇ ಇಂದಿನ ದಿನ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ಅತ್ಯಂತ ಆತ್ಮೀಯತೆಯಲ್ಲೇ, ಬಹುಶಃ ಸಮಯ ನಮ್ಮೊಂದಿಗೆ ಯಕ್ಷಗಾನದ್ದು, ಹಾಗಾಗಿ ಒಂದೇ ಮಾತಿನಲ್ಲಿ ಎಲ್ಲ ಹಿರಿಯರನ್ನು ಅತ್ಯಂತ ಆತ್ಮೀಯತೆಯಲ್ಲಿ ಸ್ವಾಗತಿಸಿಕೊಳ್ಳುತ್ತಾ ಹಿರಿಯರಾಗಿರುವಂತಹ ದೊಡ್ಡಮೂಲ್ಯರವರು ಪೂಜ್ಯ ಆಶ್ರಮ ಬಂಧುಗಳಿಗೆ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಶಾಲು ಹಾಗೂ ಸ್ಮರಣಿಕೆಯನ್ನಿತ್ತು ಅವರನ್ನು ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಟೀಲು ದೇವಳದ ಅರ್ಚಕರಾಗಿರುವಂತಹ ಶ್ರೀ ಅನಂತ ಪದ್ಮನಾಭ ಆಶ್ರಣ್ಣರು, ಅಂತೆಯೇ ಶ್ರೀ ಕಮಲಾದೇವಿ ಪ್ರಸಾದ ಆಶ್ರಣ್ಣರು, ಅಂತೆಯೇ ಶ್ರೀ ಹರಿನಾರಾಯಣ ದಾಸ ಆಶ್ರಣ್ಣರು, ಅಂತೆಯೇ ಶ್ರೀ ಶ್ರೀನಿವಾಸ ಆಶ್ರಣ್ಣರು, ಅಂತೆಯೇ ಪಶುಪತಿ ಶಾಸ್ತ್ರಿಯವರು, ಇಂದಿನ ದಿನದ ಮೇಳದ ಪ್ರಬಂಧಕರಾಗಿರುವಂತಹ ಹರೀಶ್ ಬಳಂತಿಮೊಗರ್ರವರು, ಅಭಿನಂದನಾ ಭಾಷಣವನ್ನು ಆಡಲಿಕ್ಕಿರುವಂತಹ ಲಕ್ಷ್ಮೀ ಮಚ್ಚಿನರವರು, ಹಾಗೂ ಇಂದಿನ ದಿನ ಅಭಿಮಾನದ ಅಭಿವಂದನೆಯನ್ನು ಸ್ವೀಕರಿಸಿಕೊಳ್ಳಿಕ್ಕಿರುವಂತಹ ಶ್ರೀ ರವಿಚಂದ್ರ ಕನ್ನಡಿಕಟ್ಟೆಯವರನ್ನು ಅತ್ಯಂತ ಆತ್ಮೀಯತೆಯಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ಬಹುಶಃ ರವಿಚಂದ್ರ ಕನ್ನಡಿಕಟ್ಟೆಯವರ ಬಗ್ಗೆ ನಮಗೆಲ್ಲ ಬಹಳಷ್ಟು ಗೊತ್ತು. ಒಂದಷ್ಟು ಗೂಗಲ್ ಸುತ್ತಾಟವನ್ನು ನಾವು ಮಾಡಿದೆವು ಅಂತಾದರೆ ರವಿಚಂದ್ರ ಕನ್ನಡಿಕಟ್ಟೆಯವರ ಜೀವನದ ಒಂದಷ್ಟು ಸಾಧ್ಯತೆಗಳು ನಮ್ಮೆಲ್ಲವರ ಮುಂದೆ ಬಂದೋಗ್ತವೆ. 6ನೇ ತರಗತಿಯಲ್ಲಿರುವಾಗಲೇ ಯಕ್ಷಗಾನದ ಬಗ್ಗೆ ಒಲವಾಗಿ ದಿನೇಶ್ ಅಮ್ಮಣ್ಣಯ್ಯರ ಪದಗಳನ್ನು ತನ್ನ ಮನೆ ತುಂಬ ತುಂಬಿಸಿಕೊಟ್ಟಿದ್ದಂತಹ ಪುಟ್ಟ ಹುಡುಗ. ಬಹುಶಃ
ಕೃಷ್ಣಾರ್ಜುನ ಕಾಳಗದ ಗಯನ ಪಾತ್ರ ಅವರ ಯಕ್ಷರಂಗದ ಪ್ರಥಮ ಹೆಜ್ಜೆಯಾಗಿದ್ದರೆ, ತದನಂತರ ಒಂದಷ್ಟು ವಿಶೇಷಗಳು ಅವರ ಜೀವನದಲ್ಲಿ ಜರುಗುತ್ತಾ ಹೋಗುತ್ತವೆ, ಸಾಗುತ್ತಾ ಹೋಗುತ್ತವೆ. ಆ ಮಾತುಗಳನ್ನೆಲ್ಲ ತನ್ನ ಅದ್ಭುತವಾದ ಅಭಿನಂದನದ ಭಾಷಣದಲ್ಲಿ ಕಟ್ಟಿಕೊಡಬೇಕಾಗಿ ಅವರ 20 ವರ್ಷಗಳ ಒಡನಾಡಿ, ಜೊತೆಗೆ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತರು ಆಗಿರುವಂತಹ ಪತ್ರಕರ್ತ ಮಿತ್ರರಾಗಿರುವಂತಹ ಲಕ್ಷ್ಮೀ ಮಚ್ಚನ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಭಿನಂದನಾ ಭಾಷಣದ ಜೊತೆಗೆ ಕನ್ನಡಿಕಟ್ಟೆಯವರು ಅಭಿನಂದನಾ ಪೀಠವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಯಕ್ಷಗಾನದ ಪ್ರಸಂಗ ಇಷ್ಟು ಚೆನ್ನಾಗಿ ಹೋಗ್ತಾ ಇರುವಾಗ ರಸಭಂಗ ಆಗ್ತಾ ಇದೆ ಅಂತ ಹೇಳೋದು ನಮ್ಮ ಅನುಭವಕ್ಕೂ ಬರ್ತಾ ಇದೆ. ಆದರೆ ಒಬ್ಬ ಕಲಾವಿದನಿಗೆ ರಂಗಸ್ಥಳದಲ್ಲಿ ನಡೆಯುವಂತಹ ಸನ್ಮಾನ ಅದು ಸಾರ್ವಕಾಲಿಕವಾಗಿ ಶ್ರೇಷ್ಠ ಆದಂಥದ್ದು. ನೀವು ಕೊಡುವಂತಹ ಆ 2 ಕೈಗಳ ಚಪ್ಪಾಳೆ ಹೇಗೆ ಅವರಿಗೆ ಪ್ರೋತ್ಸಾಹ ಆಗ್ತದೋ ಅದೇ ರೀತಿಯಾಗಿ ಅವರಿಗೆ ಸಿಗುವಂತಹ ಸನ್ಮಾನ ಕೂಡ ಅವರ ಕಲಾ ಜೀವನದಲ್ಲಿ ಅವಿಸ್ಮರಣೀಯ ಆಗ್ತದೆ. ನನಗೆ ಅಮೃತ ಸೋಮೇಶ್ವರರು ಕಟೀಲು ದೇವಿಯ ಬಗ್ಗೆ ಬರೆದಂತಹ ಒಂದು ಪದ್ಯ ನೆನಪಾಗ್ತದೆ. ಈರೆ ಸಿರಿಪಾದ ದರ್ಶನಗಂದ ಬನ್ನಾಗ ವಾ ಕಾಣಿಕೇನ ಯಾನೆ 11 ಬರಡು ಎನ್ನ ಪನ್ಪಿನದಾದ ಸರ್ವಲ ಈರನವೇ ಎನ್ನ ವಿಂದದ ಅವೆನ ಯಾನೆಂಚ ಕೊರಡು ಅಂತೇಳಿ ಅವರು ಬರೆದಿದ್ದಾರೆ. ವಿದ್ಯಾಭೂಷಣರು ಅದನ್ನು ಹಾಡಿದ್ದಾರೆ. ಕಟೀಲು ದೇವಿಯ ಸನ್ನಿಧಿಯಲ್ಲಿ ನಾವು ಈ ಯುವಕನನ್ನು ಕೂರಿಸಿಕೊಂಡು ಸನ್ಮಾನ ಮಾಡ್ತೇವೆ, ಗೌರವ ಕೊಡ್ತೇವೆ ಅಂತ ಹೇಳಿದರೆ ಅದು ಖಂಡಿತ ತಪ್ಪಾಗ್ತದೆ. ನಾವು ದೇವಿಯ ಪ್ರಸಾದವನ್ನು, ದೇವಿಯ ಅನುಗ್ರಹವನ್ನು ಅವರಿಗೆ ಯಾವತ್ತೂ ಇರಬೇಕು ಅಂತ ಹೇಳುವ ಆಶಯ ಮತ್ತು ಪ್ರಾರ್ಥನೆಯನ್ನು ಸಾಮೂಹಿಕವಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳುವುದಷ್ಟೇ ಇಲ್ಲಿ ಇವತ್ತು ಮಾನ್ಯ ಆಗ್ತದೆ. ಬೆಳೆಯುತ್ತಿರುವ ಭಾಗವತನಿಗೆ ಅವರ ಪ್ರತಿಭೆ ಯಾವತ್ತೂ ಕೂಡ ಬೆಳಗುತ್ತಾ ಇರಲಿ ಅಂತ ಹೇಳಿ ಆ ಹಣತೆಗೆ ತೈಲ ಇರುವಂತಹ ಕಾರ್ಯವನ್ನು ಇವತ್ತು ಎಲ್ಲ ಜನ ಒಟ್ಟಾಗಿ ಸೇರಿ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಮಾತುಗಳು ಮುತ್ತಾಗ್ತದೆ, ಅಭಿಮಾನಿಗಳು ಕೊಟ್ಟ ಪ್ರೀತಿ ಅಕ್ಷಯ ಆಗ್ತದೆ. ಕಟೀಲಿನಂತಹ ಕ್ಷೇತ್ರದಲ್ಲಿ ನಿಂತುಕೊಂಡು ನಾವು ಅವರನ್ನೆಲ್ಲ ಸನ್ಮಾನ ಮಾಡಿದ್ದೇವೆ ಅಂತೇಳಿ ಹೇಳುವುದಲ್ಲ, ದೇವಿಯ ಆಶೀರ್ವಾದ ಅವರ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳಿ ನಾವೆಲ್ಲ ಒಟ್ಟು ಸೇರಿ ಮಾಡುವಂತಹ ಪ್ರಾರ್ಥನೆ ಅದು. ಯಾಕೆ ಕೇಳಿದ್ರೆ ಪ್ರಧಾನ ಭಾಗವತರ ಸ್ಥಾನದಲ್ಲಿ ಇದ್ದರೂ ಕೂಡ ಅವರು ಬೆಳೀತಾ ಇರುವಂತಹ ಭಾಗವತ ಎಲ್ಲ ಕಲಿತಾಗಿದೆ ಅಂತ ಹೇಳುವಂತಹ ಪಿತ್ತ ಅವರ ನೆತ್ತಿಗೆ ಏರದಿರಲಿ ಅಂತ ಹೇಳುವುದೇ ನಾವೆಲ್ಲ ಒಂದು ಮಾಡ್ತಾ ಇರುವಂತಹ ನಮ್ಮ ಕಳಕಳಿ ಅದು. ವಿದ್ಯೆಯಿಂದ ವಿನಯ ಪ್ರಾಪ್ತ ಆಗ್ತದೆ ಅಂತ ಹೇಳುವ ಮಾತಿಗೆ ಇವರು ಮೂರ್ತ ರೂಪ. ಆ ವಿನಯ ಸದಾಕಾಲ ಅವರಲ್ಲಿ ನೆಲೆಯಾಗಿ ಇರಲಿ, ತಲೆಗೇರದಿರಲಿ ಅಂತ ಹೇಳೋದು ನಮ್ಮೆಲ್ಲ ಅಭಿಮಾನಿಗಳ ಅಂತರಾಳದ ಕಳಕಳಿ. ಪಡಂಗಡಿ ಗ್ರಾಮದ ಕನ್ನಡಿಕಟ್ಟೆ ಅಂತಹ ಪುಟ್ಟ ಊರು ಅನೇಕ ಕಲಾವಿದರನ್ನು ಕೊಟ್ಟಿದೆ. ಅದು ಮುರಳೀಧರ ಕನ್ನಡಿಕಟ್ಟೆ, ಪದ್ಮನಾಭ ಶೆಟ್ಟಿ ಕನ್ನಡಿಕಟ್ಟೆ, ಗಣೇಶ ಶೆಟ್ಟಿ ಕನ್ನಡಿಕಟ್ಟೆ, ಹಾಗೆ ನಮ್ಮ ರವಿಚಂದ್ರ ಕನ್ನಡಿಕಟ್ಟೆ. ಯಕ್ಷಗಾನದ ಸಂಸ್ಕಾರವನ್ನು ಅವರು ಶಾಲೆಯಿಂದಲೇ ಪಡೆದದ್ದು. ಶಾಲೆ ಮುಗಿಸಿ ಹೋದದ್ದು ಅವರು ಧರ್ಮಸ್ಥಳದ ಲಲಿತ ಕಲಾ ಕೇಂದ್ರಕ್ಕೆ. ಅಲ್ಲಿ ಅವರು ಅಮ್ಮಣ್ಣಯರದ್ದು, ಹೊಳ್ಳರದ್ದು, ಲೀಲಾವತಿ ಬೈಪಡಿತಾಯರದ್ದು ಇವರದ್ದೆಲ್ಲ ಪದ್ಯವನ್ನು ಅವರು ಗುನುಗ್ತಾ ಇದ್ದರೂ ಕೂಡ ಅವರು ಕಲಿತದ್ದು ನಾಟ್ಯಾಭ್ಯಾಸ. ಅದಾದಮೇಲೆ ಅವರು ಅಲ್ಲಿಂದ ಸುರತ್ಕಲ್ ಮೇಳಕ್ಕೆ ವೇಷಧಾರಿಯಾಗಿ ಸೇರ್ಪಡೆ ಆಗ್ತಾರೆ. ಎದುರು ವೇಷದವ ಭಾಗವತರ ಪದ್ಯಕ್ಕೆ ಕುಣಿತಾ ಇದ್ದರೆ ಕೊರಳ ಮಾಲೆಯಲ್ಲಿದ್ದ ಮಾಣಿಕ್ಯದ ಮೇಲೆ ತಾಳ ಹಾಕ್ತಾ ಇದ್ದದ್ದು ನಮ್ಮ ಈ ಮಾಣಿಕ್ಯ. ಇದನ್ನು ಗಮನಿಸಿದ್ದು ಭಾಗವತರಾದ ಪದ್ಯಾಣ ಗಣಪತಿ ಭಟ್ಟರು. ಚೌಕಿಯಲ್ಲಿ ಬೇರೆ ಕಲಾವಿದರಿಗೆ ಭಾಗವತಿಕೆಯನ್ನು ಅಭ್ಯಾಸ ಮಾಡ್ತಾ ಇದ್ದಾಗ ಅದಕ್ಕೆ ಕಿವಿ ಆನಿಸಿ ಹಾಡನ್ನು ಹೇಳ್ತಾ ಇದ್ದದ್ದು ನಮ್ಮ ರವಿಚಂದ್ರ ಕನ್ನಡಿಕಟ್ಟೆಯವರು. 2 ವರ್ಷದ ಮೇಳ ತಿರುಗಾಟ ಆಗ್ತಾ ಇರುವಾಗ ಸುರತ್ಕಲ್ ಮೇಳಕ್ಕೆ ರವಿಚಂದ್ರ ಪದ್ಯಾಣ ಅಂತ ಹೇಳುವವರು ಸಂಗೀತ ಭಾಗವತರಾಗಿ ಬರ್ತಾರೆ ಅಂತೇಳಿ ಕರಪತ್ರ ಮುದ್ರಣ ಆಯಿತು. ಅನಿವಾರ್ಯ ಕಾರಣದಿಂದ ಅವರಿಗೆ ಆ ವರ್ಷ ಮೇಳ ತಿರುಗಾಟ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಆಗುವಾಗ ಪದ್ಯಾಣ ಗಣಪತಿ ಭಟ್ಟರಿಗೆ ಕಂಡು ಬಂದದ್ದೇ ಈ ರವಿಚಂದ್ರ ಕನ್ನಡಿಕಟ್ಟೆಯವರು. ಇವನನ್ನು ಭಾಗವತನನ್ನಾಗಿ ನಾನು ತಯಾರು ಮಾಡ್ತೇನೆ ಅಂತ ಹೇಳಿ ಮೇಳದ ಯಜಮಾನರಿಗೆ ಮಾತು ಕೊಟ್ಟ ಅವರು ಮನೆಗೆ ಕರೆಗೆದುಕೊಂಡು ಹೋಗಿ ಮಗನಂತೆಯೇ ಅವರನ್ನು ಸಲಹಿ ಯಕ್ಷಗಾನದ ಭಾಗವತಿಕೆಯ ಪೂರ್ಣ ಧಾರೆಯನ್ನು ಅವರು ಇವರಿಗೆ ಎರೆದಿದ್ದಾರೆ.
ಹಾಗಾಗಿ ಅವರ ಪೂರ್ಣಾನುಗ್ರಹ ಇವರಿಗೆ ಇವತ್ತಿಗೂ ಕೂಡ ಶ್ರೀರಕ್ಷೆಯಾಗಿದೆ. ನಾವೆಲ್ಲ ಗಮನಿಸಿದ ಹಾಗೆ 2020 ನಂತರ ಬಹುತೇಕ ಮೇಳದ ಪ್ರಧಾನ ಭಾಗವತರೆಲ್ಲ ಯುವಕರೇ ಆಗಿದ್ದಾರೆ. ಮೊದಲು 80-90ರಲ್ಲಿ ಕೂಡ ಇದೇ ರೀತಿಯಾಗಿ ಕಾಳಿಂಗನಾವುಡ್ರು, ದಾರೇಶ್ವರರು, ಪದ್ಯಾಣದವರು, ಅಮ್ಮಣ್ಣಾಯರು, ಕುರಿಯದವರು ಅಂತ ಹೇಳಿಕೊಂಡು ಎಲ್ಲ ಒಂದು ಯುವಕರ ಸಾಲು ಒಂದು ಮೇಳವನ್ನು ನಡೆಸ್ತಾ ಇತ್ತು. ಈಗ ಮತ್ತೆ ಕಾಲಚಕ್ರ ತಿರುಗಿದೆ. ಬಹುತೇಕ ಮೇಳಗಳಲ್ಲಿ 40-45 ಯುವಕರೆಲ್ಲ ಪ್ರಧಾನ ಭಾಗವತರಾಗಿ ತಿರುಗಾಟ ಮಾಡ್ತಾ ಇದ್ದಾರೆ. ಅಂದರೆ ಯಕ್ಷಗಾನವನ್ನು ಮುನ್ನಡೆಸುವ ಚುಕ್ಕಾಣಿ ಇವತ್ತು ಯುವಕರ ಕೈಯಲ್ಲಿದೆ. ಅವರದನ್ನು ಸರಿಯಾಗಿ ಉಪಯೋಗಿಸಿಕೊಳ್ತಾರೆ ಅಂತ ಹೇಳುವಂತಹ ನಂಬಿಕೆ ಕೂಡ ನಮ್ಮದು. ನಮ್ಮ ಭಾಗವತರು ತುಳು ಪ್ರಸಂಗ ಇರ್ಬೋದು, ಸಾಮಾಜಿಕ ಪ್ರಸಂಗ ಇರ್ಬೋದು, ಪೌರಾಣಿಕ ಪ್ರಸಂಗ ಇರ್ಬೋದು, ಇದೆಲ್ಲದರಲ್ಲಿ ಕೂಡ ಅವರು ಸಿದ್ಧಿಯನ್ನು ಸಾಧಿಸಿದಂತಹ ಬೆರಳೆಣಿಕೆಯ ಭಾಗವತರ ಪೈಕಿ ಇವರು ಒಬ್ಬರು. ತಾಳಮದ್ದಳೆ, ಗಾನವೈಭವ, ನಾಟ್ಯವೈಭವ ಅಥವಾ ಬಯಲಾಟ, ಕಾಲಮಿತಿ, ಪೂರ್ಣರಾತ್ರಿ, ಹೀಗೆ ಯಕ್ಷಗಾನದ ಎಲ್ಲ ವೈವಿಧ್ಯತೆ ಬೇಡುವಂತಹ ಸನ್ನಿವೇಶಗಳಲ್ಲಿ ಹೇಗೆ ನಿಭಾಯಿಸಬೇಕು ಅಂತ ಹೇಳುವುದು ಅದು ಭಾಗವತನ ಜಾಣ್ಮೆ ಆಗಿರ್ತದೆ. ರಂಗದಲ್ಲಿ ಒಬ್ಬ ಕಲಾವಿದನನ್ನು ಹೇಗೆ ದುಡಿಸಬೇಕು ಅಂತ ಹೇಳೋದು ಕೂಡ ಅದು ಭಾಗವತನಿಗೆ ಗೊತ್ತಿರಬೇಕಾದಂತಹ ಕೌಶಲ. ಒಂದು ಪ್ರಸಂಗ ನಿರ್ದಿಷ್ಟ ಅವಧಿಯಲ್ಲಿ ಹೇಗೆ ಮುಗಿಸಬೇಕು ಅಂತ ಹೇಳೋದು ಕೂಡ ಅದು ಭಾಗವತರಿಗೆ ಇರಬೇಕಾದಂತಹ ಸಮಯ ಪ್ರಜ್ಞೆ. ಒಬ್ಬ ಕಲಾವಿದನಿಂದ ಹೇಗೆ ಕಸುಬು ತೆಗೆಯಬಹುದು ಅಂತ ಹೇಳೋದು ಅದು ಭಾಗವತನ ಕೌಶಲ. ರಂಗದಲ್ಲಿ ಕಲಾವಿದ ಸೋಲದಂತೆ ಹೇಗೆ ಮಾಡಬಹುದು ಅಂತ ಹೇಳುವುದು ಕೂಡ ಅದು ಭಾಗವತನ ಬುದ್ಧಿವಂತಿಕೆ. ಒಂದು ಪದ್ಯ ಹೆಚ್ಚಿಗೆ ಅಥವಾ ಕಡಿಮೆ ಕೊಟ್ಟು ಆ ಕಲಾವಿದನನ್ನು ಬದುಕಿಸುವ ಕಲೆ ಅವರಿಗೆ ತಿಳಿದಿದೆ. ಹೀಗೆ ಹೇಳೋದಾದರೆ ಅವರ ಪದ್ಯಗಳು ಅದು ಚೂಯಿಂಗ್ ಗಮ್ ಅಲ್ಲ, ಆದರೆ ಎಲಾಸ್ಟಿಕ್. ಅಂದರೆ ಬೇಕು ಅಂತ ಹೇಳಿದರೆ ಎಳಿಲಿಕ್ಕೂ ಆಗ್ತದೆ, ಬೇಡದೇ ಇದ್ದರೆ ಅದನ್ನು ಕುಗ್ಗಿಸಲಿಕ್ಕೆ ಕೂಡ ಆಗ್ತದೆ. ಅರ್ಥಗಾರಿಕೆಯಲ್ಲಿ ಅವರು ಗಮನವಿಟ್ಟು ಕೇಳುವ ಅಭ್ಯಾಸ ಇರುವ ಕಾರಣ ತಾಳಮದ್ದಳೆ ಅರ್ಥಧಾರಿಗಳಿಗೆ ರವಿಯಣ್ಣ ಸದಾ ಆತ್ಮೀಯರು. ಒಬ್ಬ ಕಲಾವಿದನಿಗೆ ಅರ್ಥ ಅಥವಾ ಆ ಪ್ಲಾಟ್ ಗೊತ್ತಿಲ್ಲ ಅಂತೇಳಿ ಆಗಲಿಕ್ಕೆ ಅವರು ಬಿಡುವುದಿಲ್ಲ. ಅರ್ಥವನ್ನು ಹೇಳಿ ಕೊಡ್ತಾ ಬೆನ್ನು ಪದ್ಯಗಳನ್ನು ಹೇಳ್ತಾ ಆ ಅವಧಿಯನ್ನು ಅವರು ತುಂಬುತ್ತಾರೆ. ಹಾಗಾಗಿ ಅದು ಭಾಗವತನಿಗೆ ಇರಬೇಕಾದ ಅರ್ಹತೆ ಕೂಡ ಹೌದು. ರಂಗಸ್ಥಳದಲ್ಲಿ ಅವರು ಸದಾ ಹಸನ್ಮುಖಿ. ಮನೆಯ ಅಥವಾ ಸಂಸಾರದ ಕಷ್ಟಗಳನ್ನು ಅವರು ಯಾವತ್ತೂ ಕೂಡ ರಂಗದಲ್ಲಿ ತೋರಿಸಿದವರಲ್ಲ. ಒಳಗೆ ನೋವಿದ್ದರೂ ಕೂಡ ಅದನ್ನು ಹೊರಗೆಡಹಿದವರಲ್ಲ. ಕಲಾವಿದರ ಮೇಲೆ ರಂಗದಲ್ಲಿ ಅವರಿಗೆ ಅಸಹನೆ ತೋರಿಸಿದ್ದಿಲ್ಲ. ಕಿರಿಯರನ್ನು ಕೂಡ ಹೊಂದಾಣಿಕೆಯಲ್ಲಿ ತಪ್ಪಾದರೂ ಕೂಡ ಒಂದು ಸಣ್ಣ ನಗುವನ್ನು ಅಲ್ಲೇ ಚೆಲ್ಲಿ ಮುನ್ನಡೆಸುತ್ತಾ ಅವರು ಹೋಗುವಂತಹ ಒಂದು ಪರಿಪಾಠ ಅವರಿಗಿದೆ. ತಂಡದ ದೌರ್ಬಲ್ಯವನ್ನು ಮರೆಮಾಚಿ ಕಲಾವಿದರ ಮನೋಧರ್ಮವನ್ನು ಅರಿತು ಸಾಮರ್ಥ್ಯ ತಿಳಿದು ಅವರು ಕೆಲಸ ಮಾಡಿಸುವವರು. ಮೇಳ ಅಂತ ಹೇಳಿದರೆ ಒಂದು ಹೊಂದಾಣಿಕೆ, ಅದಕ್ಕೆ ತಕ್ಕ ಅವರದ್ದು ಹೊಣೆಗಾರಿಕೆ. ಮಂಡೆಚ್ಚ, ಕುಬಣೂರು, ಚಿನ್ಮಯ ಇವರೆಲ್ಲ ಶಾಸ್ತ್ರೀಯ ಸಂಗೀತವನ್ನು ಕಲಿತು ಬಂದು ಯಕ್ಷಗಾನಕ್ಕೆ ಅದನ್ನು ಅಳವಡಿಸಿದವರು. ಈ ಹೊಳ್ಳರು ಮತ್ತು ತೆಂಕಬೈಲು ಇವರೆಲ್ಲ ಸಂಗೀತ ಮಾದರಿಯನ್ನು ಅಳವಡಿಸಿಲ್ಲ, ಆದರೆ ಅವರು ಶಾಸ್ತ್ರೀಯವಾಗಿ ಕಲಿತಿದ್ದರು. ಅಮ್ಮಣ್ಣಾಯರು ಮತ್ತು ಪದ್ಯಾಣದವರು ಶಾಸ್ತ್ರೀಯವಾಗಿ ಸಂಗೀತವನ್ನು ಕಲಿಯದಿದ್ದರೂ ಕೂಡ ಅದನ್ನು ಯಕ್ಷಗಾನಕ್ಕೆ ಅಳವಡಿಸಿದ್ರು. ಅದೇ ದಾರಿಯಲ್ಲಿ ರವಿಚಂದ್ರ ಕನ್ನಡಿಕಟ್ಟೆಯವರು ಸಾಗ್ತಾ ಇದ್ದಾರೆ. ಶಾಸ್ತ್ರೀಯ ಸಂಗೀತವನ್ನು ಅವರು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡದಿದ್ದರೂ ಕೂಡ 80-90ಕ್ಕೂ ಹೆಚ್ಚು ರಾಗಗಳನ್ನು ಅವರು ಯಕ್ಷಗಾನದಲ್ಲಿ ಬಳಕೆ ಮಾಡ್ತಾರೆ ಮತ್ತು ತನ್ನ ಇತಿಮಿತಿಯನ್ನು ತಿಳಿದು ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಾರೆ. ಪದ್ಯ ಹಾಗೂ ಸನ್ನಿವೇಶಕ್ಕೆ ಭಾವ ತುಂಬುವ ಭಾಗವತಿಕೆಯನ್ನು ಅವರು ಹಾಡ್ತಾರೆ. ದೇವರ ಸಾನ್ನಿಧ್ಯದಲ್ಲಿ, ಆಸರಣ್ಣರ ಉಪಸ್ಥಿತಿಯಲ್ಲಿ ಅವರನ್ನು ಇಂದ್ರ ಚಂದ್ರ ಅಂತೇಳಿ ನಾವು ಹೊಗಳಬೇಕಾದ ಅಗತ್ಯ ಇಲ್ಲ. ಅಂತಹ ಅನಿವಾರ್ಯತೆ ಅವರಿಗೂ ಇಲ್ಲ. ಯಾಕೆ ಕೇಳಿದ್ರೆ ಅವರ ಹೆಸರಿನಲ್ಲೇ ಇದೆ ರವಿ ಮತ್ತು ಚಂದ್ರ. ಕತ್ತಲನ್ನು ಬೆಳಗು ಮಾಡುವ ಆ ಇಬ್ಬರಂತೆಯೇ ಇವರಲ್ಲೂ ಅಜ್ಞಾನದ ಕತ್ತಲನ್ನು ಓಡಿಸುವ ಜ್ಞಾನದ ಬೆಳಗು ಸದಾ ದೇದೀಪ್ಯಮಾನವಾಗಿ ಇರಲಿ ಅಂತೇಳಿ ನಾವು ದೇವರ ಎದುರು ಪ್ರಾರ್ಥನೆಯನ್ನು ಮಾಡ್ತೇವೆ. ಯಾಕೆಂತ ಹೇಳಿದರೆ ಇವರು ಈ ಮೇಳದ ಮೊದಲ ವೇಷಧಾರಿ. ಹಾಗಾಗಿ ಎಲ್ಲ ವಿಭಾಗದ ತಿಳುವಳಿಕೆಯೂ ಅವರಿಗೆ ಅಗತ್ಯ ಇದೆ. ಎಲ್ಲ ಕಡೆಯಿಂದ ಜ್ಞಾನ ನಮ್ಮೆಡೆಗೆ ಹರಿದು ಬರಲಿ, ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತ ಹೇಳುತ್ತದೆ ಉಪನಿಷತ್ತು. ಹಾಗಾಗಿ ಜ್ಞಾನದ ಬೆಳಕು ಇವರ ಕಡೆಗೆ ಸದಾ ಹರಿದು ಬರಲಿ ಅಂತ ಹೇಳೋದು ನಮ್ಮೆಲ್ಲರ ಕಳಕಳಿ. ಇಲ್ಲಿ ಮೊದಲ ವೇಷಧಾರಿ, ಹಾಗೆ ಆಗುವುದಕ್ಕೆ ಮುನ್ನ ಅವರು ಮೊದಲು ವೇಷಧಾರಿ.
ಅವರ ಭಾಗವತಿಕೆಗೆ 25 ವರ್ಷ, ಅವರ ಯಕ್ಷ ಕಲಾ ಜೀವನಕ್ಕೆ 27 ವರ್ಷ. ಪ್ರಸ್ತುತ ಗುರುಗಳಿಂದ ಗಳಿಸಿದ್ದನ್ನು ಬಳಸುತ್ತಾ ತನ್ನದೇ ಶೈಲಿಯನ್ನು ರೂಪಿಸಿಕೊಂಡಿರುವ ರವಿಯಣ್ಣ ಅಲ್ಲಲ್ಲಿ ನಮಗೆ ಅನೇಕ ಹಿರಿಯ ಭಾಗವತರ ಪದ್ಯಗಳನ್ನು ಅವರು ನೆನಪಿಸ್ತಾರೆ. ಅಬದ್ಧಗಳನ್ನು ಮಾಡದೇ ಇರುವ ಮೂಲಕ ನಮಗೆ ಆಶಾಕಿರಣವಾಗ್ತಾರೆ ಅಂತ ಹೇಳುವ ನಂಬಿಕೆಯಿಂದ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಅಭಿಮಾನದ ಅಭಿನಂದನಾ ನುಡಿಗೆ ತಮಗೆ ಅಭಿನಂದನೆಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಮುಂದೆಗೆ ರವಿಯಣ್ಣ ಇದ್ದಾರೆ. ಬಹುಶಃ ರವಿಯಣ್ಣನಿಗೆ ಅಭಿನಂದನಾ ಮಾತುಗಳನ್ನು ಅರ್ಪಿಸಿಕೊಂಡಿದ್ದೇವೆ. ಈ ಹೊತ್ತು ಈ ಅಭಿನಂದನೆಯ ಮಾತುಗಳು ಅವರ ಕಿವಿಗೆ ಆನಿಸಿವೆ. ಬಹುಶಃ ಅದು ನಿರಂತರವಾಗಿ ಕಣ್ಣಿಗೂ ಗೋಚರವಾಗಬೇಕು ಎನ್ನುವ ನಿಟ್ಟಿನಲ್ಲಿ ತಯಾರಾದದ್ದು ಸನ್ಮಾನ ಪತ್ರ. ಆ ಸನ್ಮಾನ ಪತ್ರದ ವಾಚನವನ್ನು ಮಾಡಬೇಕಾಗಿ ರಂಜನ್ ಹೊಳ್ಳ ಸುರತ್ಕಲ್ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ರಜತ ಗಾನ ಸುರಭಿ ಕಲಾಯಾನದ 25ನೇ ವರ್ಷದ ಸಂಭ್ರಮ. ದಿನಾಂಕ 1/12/2025 ಸೋಮವಾರದಂದು ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಸಂಪನ್ನಗೊಂಡ ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಮೇಳದವರ ಯಕ್ಷಗಾನ ಬಯಲಾಟದ ಸಂದರ್ಭ ಭಾಗವತರಾಗಿ 25 ವರ್ಷಗಳ ಕಲಾ ಸೇವೆಯ ಸಂಭ್ರಮದಲ್ಲಿರುವ ಶ್ರೀ ರವಿಚಂದ್ರ ಕನ್ನಡಿಕಟ್ಟೆ ಇವರಿಗೆ ಗಣ್ಯರ ಸಮಕ್ಷದಲ್ಲಿ ಅಭಿನಂದಿಸಿ ಸಮರ್ಪಿಸುವ ಸಮ್ಮಾನ ಪತ್ರ. ಗಾನ ಸುರಭಿ ಎಂಬ ಬಿರುದಿಗೆ ಅನುರೂಪವಾಗಿ ತಮ್ಮ ಭಾಗವತಿಕೆಯ ಸ್ವರ ಮಾಧುರ್ಯದ ಅಲೆಗಳು ಆಲಿಸುವ ಕರ್ಣಗಳಿಗೆ ಸ್ಪಂದಿಸುವ ಸುಮನಸರಿಗೆ ರಂಜನೀಯವಾಗಿ ಸಾಗುತ್ತಾ ಕಲಾಲೋಕದಲ್ಲಿ ಸರ್ವರನ್ನೂ ತನ್ನತ್ತ ಸೆಳೆಯಬಲ್ಲಂತಹ ಶಕ್ತಿಯನ್ನು ಹೊಂದಿದೆ. ಧರ್ಮಸ್ಥಳ ಲಲಿತ ಕಲಾ ಕೇಂದ್ರದಲ್ಲಿ ಯಕ್ಷಗಾನದ ನಾಟ್ಯಾಭ್ಯಾಸವನ್ನು ಮಾಡಿದ ತರುವಾಯ ಸುರತ್ಕಲ್ ಮೇಳದಲ್ಲಿ ವೇಷಧಾರಿಯಾಗಿ ತಮ್ಮ ಕಲಾಯಾನವನ್ನು ಪ್ರಾರಂಭಿಸಿದ ತಾವು ನಂತರ ಭಾಗವತರಾದ ಗಾನ ಗಂಧರ್ವ ಪದ್ಯಾಣ ಗಣಪತಿ ಭಟ್ಟರ ಪಟ್ಟ ಶಿಷ್ಯರಾಗಿ ಅವರಿಂದ ಭಾಗವತಿಕೆಯ ಸರ್ವಾಂಗವನ್ನು ಕಲಿತು ಪ್ರಸಂಗ ಜ್ಞಾನ ರಂಗ ನಡೆಗಳ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಓರ್ವ ಪರಿಪಕ್ವ ಭಾಗವತರಾಗಿ ರೂಪುಗೊಂಡು ತಮ್ಮ ಅಪೂರ್ವ ಕಂಠಸಿರಿಯ ಮೂಲಕ ಯಕ್ಷ ರಸಿಕರ ಹೃದಯದಲ್ಲಿ ಸ್ಥಾನವನ್ನು ಪಡೆದುಕೊಂಡು ನಿಜಾರ್ಥದ ಸವ್ಯಸಾಚಿ ಕಲಾವಿದರೆನಿಸಿದ್ದೀರಿ. 2 ವರ್ಷಗಳ ಕಾಲ ವೇಷಧಾರಿಯಾಗಿ 25 ವರ್ಷಗಳ ಕಾಲ ಭಾಗವತರಾಗಿ ಸುದೀರ್ಘ ರಂಗಾನುಭವದ ಸಂಪತ್ತಿನ ಆಗರವಾಗಿ ಬೆಳೆದು ನಿಂತಿರುವ ತಮ್ಮ ಶ್ರದ್ಧೆ ನಿಷ್ಠೆ ಸಾಧನೆಯು ನಮಗೆಲ್ಲರಿಗೂ ಆದರ್ಶ ಹಾಗೂ ಹೆಮ್ಮೆ. ಅಗರಿ ಶೈಲಿ ಹಾಗೂ ಪದ್ಯಾಣ ಶೈಲಿಯ ಅಪೂರ್ವವಾದ ನಾಜೂಕಿನ ಸ್ವರ ಸಂಚಾರಗಳನ್ನು ಅರಿತು ತಾವು ತಮ್ಮ ಹಾಡುಗಳಲ್ಲಿ ಹೃದಯವಾಗಿ ಪ್ರಸ್ತುತಪಡಿಸುವ ರೀತಿ ಅನನ್ಯ. ಭಾಗವತ ಶಿಲ್ಪಿಯಾಗಿ ಗುರುಸ್ಥಾನದಲ್ಲಿ ನಿಂತು ಹಲವಾರು ಶಿಷ್ಯ ಶಿಲ್ಪಗಳನ್ನು ಕಲಾಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡುತ್ತಿರುವ ತಮ್ಮ ಕೊಡುಗೆ ಅಭಿನಂದನೀಯ. ತಮ್ಮ ಹಾಡುಗಾರಿಕೆಯಲ್ಲಿ ಕಾಣಸಿಗುವ ರಾಗ ಪ್ರಜ್ಞೆ, ಲಯ ವಿನ್ಯಾಸ, ಮಟ್ಟುಗಳ ನಿಲುವು, ಭಾವ ಸಂಚಯ, ತಲ್ಲೀನತೆ, ಕಾಲ ನಿರ್ಣಯ, ರಂಗನಡೆ ಮುಂತಾದ ಬಹುಮುಖ್ಯ ಅಂಗಗಳಲ್ಲಿನ ಅಪೂರ್ವ ನಿರ್ವಹಣೆ, ಪುರಾಣ ಕಾಲ್ಪನಿಕ ಪ್ರಸಂಗಗಳ ಸಮಗ್ರ ಜ್ಞಾನ ಹಾಗೂ ಪ್ರದರ್ಶನದ ಯಶಸ್ಸಿನ ಹಿಂದಿರುವ ತಮ್ಮ ಹುಮ್ಮಸ್ಸು ಕಾಳಜಿಯು ತಮ್ಮನ್ನು ಸಮರ್ಥ ಭಾಗವತರ ಸಾಲಿನಲ್ಲಿ ಮಿನುಗುವಂತೆ ಮಾಡಿದೆ. ವೇಷಧಾರಿಯಾಗಿ ಭಾಗವತರಾಗಿ ರಂಗ ನಿರ್ದೇಶಕರಾಗಿ ಎಲ್ಲಕ್ಕೂ ಮಿಗಿಲಾಗಿ ಮೃದು ಮನಸ್ಸಿನ ಸಜ್ಜನ ಸ್ನೇಹಿಯಾಗಿ ಸರ್ವರೂ ಮೆಚ್ಚುವ ಒಪ್ಪುವ ಹಾಗೂ ಅಭಿಮಾನದಿಂದ ಕಾಣುವ ಶ್ರೇಷ್ಠ ಕಲಾವಿದರಾಗಿ ಮಿನುಗುತ್ತಿರುವ ತಾವು ಯಕ್ಷಗಾನ ರಂಗಕ್ಕೆ ಭೂಷಣ. ಮಾನ್ಯರೇ, ಯಕ್ಷಗಾನ ಕಲಾಕ್ಷೇತ್ರದಲ್ಲಿ ಸುದೀರ್ಘ ಕಾಲದ ತಿರುಗಾಟವನ್ನು ಮಾಡಿ ಸುರತ್ಕಲ್ ಮೇಳ, ಕರ್ನಾಟಕ ಮೇಳ, ಮಂಗಳಾದೇವಿ ಮೇಳ, ಹೊಸನಗರ ಮೇಳ, ಎಡನೀರು ಮೇಳ, ಹನುಮಗಿರಿ ಮೇಳ, ಪ್ರಸ್ತುತ ಅಗ್ರಗಣ್ಯ ಭಾಗವತರ ಸಾಲಿನಲ್ಲಿ ಶೋಭಿಸುತ್ತಿರುವ ತಾವು ಯಕ್ಷಗಾನ ರಂಗಕ್ಕೆ ನೀಡಿದ ಸೇವೆ ಕೊಡುಗೆ ಅನುಪಮವಾದದ್ದು. ಭಾಗವತರಾಗಿ ಕಲಾಯಾನದ 25ನೇ ವರ್ಷದ ಸಂಭ್ರಮದಲ್ಲಿರುವ ತಾವು
ರಂಗದಲ್ಲಿ ತಮ್ಮ ಸುಶ್ರಾವ್ಯ ಗಾಯನ ವೈಖರಿಯ ಮೂಲಕ ಇನ್ನಷ್ಟು ಬೆಳಗುವಂತಾಗಲಿ, ತಮ್ಮ ಕೀರ್ತಿಯು ಜಗದಗಲ ಪಸರಿಸಲಿ, ಭವಿಷ್ಯದಲ್ಲಿ ಖುಷಿಯ ಶುಭ ದೊಸಗಿ ಒದಗಿ ಬರಲಿ ಎಂದು ಕಲಾಮಾತೆಯಲ್ಲಿ ಪ್ರಾರ್ಥಿಸುತ್ತಾ ತಮ್ಮ ಸಾಧನೆಯ ಕಿರೀಟಕ್ಕೆ ಶೃಂಗಾರವಾಗಿ ಗಣ್ಯರ ಸಮಕ್ಷದಲ್ಲಿ ಗೌರವಿಸಿ ನೀಡುತ್ತಿರುವ ಸಮ್ಮಾನ ಪತ್ರ. ಸ್ಥಳ ಕಟೀಲು, ದಿನಾಂಕ 1/12/2025. ಅಭಿಮಾನದಿಂದ ರವಿಚಂದ್ರ ಕನ್ನಡಿಕಟ್ಟೆ ಅಭಿಮಾನಿ ಬಳಗ ಕಟೀಲು. ಮಾನಪತ್ರ ರಚನೆ ಶ್ರೀ ದಿವಾಣ ದುರ್ಗಾ ಪ್ರಸಾದ್ ಭಟ್ ಕಟೀಲು. ಶ್ರೀ ದಿವಾಣ ದುರ್ಗಾ ಪ್ರಸಾದ್ ಭಟ್ ಇವರು ಭಾಗವತರ ಮೇಲಿನ ವಿಶೇಷವಾದ ಪ್ರೀತಿಯಿಂದ ಪದ್ಯವೊಂದನ್ನು ರಚಿಸಿದ್ದಾರೆ. ಇದೀಗ ಅದನ್ನು ಮೇಳದ ಯುವ ಭಾಗವತರಾದ ಶ್ರೀ ಚಿನ್ಮಯ್ ಭಟ್ ಕಲ್ಲಡ್ಕ ನಿಮ್ಮ ಮುಂದೆ ಪ್ರಸ್ತುತಿಪಡಿಸಲಿದ್ದಾರೆ. ಗಾನ ಸೌರಭದಲರಿ ಪವನ ಜ್ಞಾನವಲ್ಲರಿ ಯಕ್ಷ ಚಂದನ ಗಾನ ಸೌರಭದಲರಿ ಪವನ ಜ್ಞಾನವಲ್ಲರಿ ಯಕ್ಷ ಚಂದನ ಮಾನನಿಧಿ ಪದ್ಯಾಣ ಗುರುತನ ಗಾನ ಮಾರ್ಗ ಮುಕುರದುಳು ಮಾನನಿಧಿ ಪದ್ಯಾಣ ಗುರುತನ ಗಾನ ಮಾರ್ಗ ಮುಕುರದುಳು ಗಾನ ಸುರಭಿ ಗಾನ ಸುರಭಿ ಗಾನ ಸುರಭಿ ರಜತ ಪವಕಲಾಬ್ಧಿ ನೌಕೆಯ ವಿಜಯ ಪಥದೊಳಗಮಿತ ಕೀರ್ತಿಯ ರಜತ ಪರ್ವಕಲಾಬ್ಧಿ ನೌಕೆಯ ವಿಜಯ ಪಥದೊಳಗಮಿತ ಕೀರ್ತಿಯ ಸೃಜನಶೀಲರು ಸವ್ಯಸಾಚಿಯು ಸುಜನ ಭಾಗವತೋತ್ತಮ ಗಾನ ಸುರಭಿ ಗಾನ ಸುರಭಿ ಗಾನ ಸುರಭಿ ಗಾನ ಸುರಭಿ ಗಾನ ಸುರಭಿ ಮತ್ತೊಮ್ಮೆ ದಿವಾಣ ದುರ್ಗಾ ಪ್ರಸಾದರಿಗೆ ಅಭಿನಂದನೆಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಹಾಗೆ ಚಿನ್ಮಯ್ ಭಟ್ ಕಲ್ಲಡ್ಕ ಇವರಿಗೂ ವಂದನೆಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ನಿನ್ನ ಕರ್ಮವನ್ನು ಮಾಡು, ಫಲದಾಸೆ ಬಿಡು, ಯಾಕಂದರೆ ಫಲವನ್ನು ಕೊಡುವವ ಭಗವಂತ. ನಿರಂತರವಾದಂತಹ 25 ವರ್ಷಗಳ ಕರ್ಮ ಏನಿದೆಯೋ ಅದರ ಫಲ ಏನು ಅಂತ ಕೇಳಿದರೆ, ಯಕ್ಷಗಾನ ಪ್ರಿಯೆ ಕಟೀಲಮ್ಮನ ಸಾನ್ನಿಧ್ಯದಲ್ಲಿ ಆಶ್ರಣ್ಣ ಬಂಧುಗಳ ಉಪಸ್ಥಿತಿಯಲ್ಲಿ ಸಿಗುತ್ತಿರುವಂತಹ ಗೌರವ, ಇದಕ್ಕಿಂತ ಮಿಗಿಲಾದಂತಹ ಗೌರವ ಜೀವಮಾನದಲ್ಲಿ ಬೇರೆ ಯಾವುದೂ ಇಲ್ಲ. ಕಟೀಲಿನಂತಹ ಪುಣ್ಯಕ್ಷೇತ್ರದಲ್ಲಿ ಪೂಜ್ಯ ಆಶ್ರಣ್ಣ ಬಂಧುಗಳು ಗೌರವವನ್ನು ಮಾಡ್ತಾರೆ, ಅಭಿನಂದನೆಯನ್ನು ಮಾಡ್ತಾರೆ, ಸಮರ್ಪಿಸಿಕೊಳ್ತಾರೆ ಅಂತ ಹೇಳಿದರೆ ಅದು ಜೀವನದ ಮಹಾಭಾಗ್ಯ ಎನ್ನುವ ಭಾವದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಆಶ್ರಣ್ಣ ಬಂಧುಗಳು, ಹಿರಿಯರು, ಗೌರವಾನ್ವಿತರು ನಿಮ್ಮೆಲ್ಲವರ ಕೈಚಪ್ಪಾಳೆಯ ಸದ್ದಿನೊಂದಿಗೆ ಗಾನಸುರಭಿಯ ರಜತ ಸಂಭ್ರಮವನ್ನು ವಿಶೇಷವಾಗಿ ಆಚರಿಸಿಕೊಳ್ಬೇಕಾಗಿದೆ. ಬಹುಶಃ ಸನ್ಮಾನ ಪತ್ರದಲ್ಲಿ ಒಂದು ಮಾತಿತ್ತು, ಭವಿಷ್ಯದಲ್ಲಿ ಖುಷಿಯ ಶುಭ ದೊಸಗೆ, ಭವಿಷ್ಯ ಅವರ ಮಗ, ಖುಷಿ ಅವರ ಮಗಳು, ಶುಭ ಅವರ ಹೆಂಡತಿ, ಈ ಎಲ್ಲವನ್ನು ಅಚ್ಚುಕಟ್ಟಾಗಿ ಜೋಡಿಸಿಕೊಂಡು ವಿಶೇಷವಾಗಿ ಆ ಸಮ್ಮಾನ ಪತ್ರವನ್ನು ರಚಿಸಿಕೊಂಡವರಿದ್ದಾರೆ. ಬಹುಶಃ ಸನ್ಮಾನ ಕೇವಲ ಸನ್ಮಾನವಾಗಬಾರದು, ಅದೊಂದು ಮುದ್ರೆಯಾಗಬೇಕು ಎನ್ನುವ ಕಾರಣಕ್ಕಾಗಿ ಮುದ್ರೆಯುಂಗುರವನ್ನು
ತೊಡಿಸುವಂತ ಅವಮಾನ ಮಾಡ್ತಾ ಇದ್ದಾರೆ. ಬಹುಶಃ ಕಟೀಲಮ್ಮನ ಶೇಷವಸ್ತ್ರದಿಂದ ಸಂಭ್ರಮಿತವಾಗಿ ಮುದ್ರೆ ಉಂಗುರದ ಜೋಡಣೆಯೊಂದಿಗೆ ಈ ಅಭಿಮಾನಿಗಳ ಅಭಿವಂದನೆಯನ್ನು ನಗುಮೊಗದಿಂದಲೇ ಕನ್ನಡಿಕಟ್ಟೆಯವರು ಸ್ವೀಕರಿಸಿಕೊಂಡವರಿದ್ದಾರೆ. ದಯವಿಟ್ಟು ಎಲ್ಲ ಗಾನಸುರಭಿ ಅಭಿಮಾನಿ ಬಳಗದ ಸದಸ್ಯರು ಛಾಯಾಚಿತ್ರಕ್ಕಾಗಿ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಬಹುಶಃ ಕನ್ನಡಿಗಟ್ಟೆಯವರ ಬಗ್ಗೆ ಮಾತುಗಳನ್ನು ಆಡಬೇಕು ಅಂತ ಹೇಳಿದರೆ ಅದು ಎಷ್ಟು ಹೊತ್ತು ಮಾತಾಡಿದರೂ ಮುಗಿಯದಂತಹ ಅನುಭವ ಕಥನಗಳು. ಆದರೆ ಸಮಯ ಎನ್ನುವುದು ಮಿತಿಯಲ್ಲಿದೆ. ಹಾಗಾಗಿ ನಾವೆಲ್ಲ ಈ ಹೊತ್ತಿಗೆ ರವಿ ಅಣ್ಣನ ಮಾತಿಗೆ ಕಿವಿಯಾಗುವ ಅನ್ನುವ ಭಾವ. ರವಿ ಅಣ್ಣ, ಈಗ 25 ಹೆಜ್ಜೆಗಳ ಒಂದು ಮೆಲುಕು. ಸ್ಥಳದಲ್ಲಿ ವಾಸವಾಗಿರುವ ಶ್ರೀ ಭ್ರಮರಾಂಬೆ ಮಹಾಗಣಪತಿಯನ್ನು ಸ್ಮರಿಸುತ್ತಾ, ತಂದೆ ತಾಯಿಯನ್ನು ಸ್ಮರಿಸುತ್ತಾ, ವೇದಿಕೆಯಲ್ಲಿ ವಿರಾಜಮಾನರಾದ ಎಲ್ಲ ಹಸರಣ್ಣ ಹಿರಿಯರಿಗೆ ಶಿರವಾಗಿ ನಮಸ್ಕರಿಸುತ್ತಾ, ನನ್ನ ಮೇಳದ ಸರ್ವ ಕಲಾವಿದರಿಗೆ ವಂದಿಸುತ್ತಾ, ನನ್ನಲ್ಲಿ ಏನು ಇಲ್ಲ ಅಂತ ಹೇಳಿದರೆ ತಪ್ಪಾಗ್ತದೆ. ನನ್ನಲ್ಲಿರುವ ವಿಶ್ವಾಸವನ್ನು ಇಟ್ಟಿದ್ದ ಅಭಿಮಾನಿಗಳಿಗೆ ಅಪಮಾನ ಮಾಡಿದಂತೆ ಆಗ್ತದೆ. ಹಾಗಾಗಿ ಅವರು ಇಷ್ಟು ಹೇಳಿದ್ದೆಲ್ಲ ಇನ್ನಾದರೂ ನನಗೆ ದೇವರು ದಯಪಾಲಿಸಲಿ ಅಂತ ನಾನು ದೇವರಲ್ಲಿ ಬೇಡ್ತೇನೆ. ನನ್ನಲ್ಲೂ ಏನೂ ಇಲ್ಲ, ಎಲ್ಲ ಮಹಾದೇವಿಯ ಕಲಾದೇವಿಯ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದ, ಹಾಗೂ ಮುಖ್ಯವಾಗಿ ಹೇಳಬೇಕಿದ್ರೆ ಇಷ್ಟು ಎತ್ತರವಾಗಿ ಬೆಳೆಸಿದ ಬ್ರಾಹ್ಮಣ ಸಮಾಜವನ್ನು ನಾನು ಯಾವಾಗಲೂ ಮರೆಯುವುದಿಲ್ಲ. ಎಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಎಲ್ಲ ವರ್ಗದವರು. ನನ್ನ ಊರಿನ ಆಲಂಗಾರ ಸುಬ್ಬಣ್ಣನೂ ಇದ್ದಾರೆ ನನಗೆ ಬೆನ್ನೆಲುಬಾಗಿ. ಅವರು ಇವತ್ತು ಬಂದಿದ್ದು ನನಗೆ ಸಂತೋಷ ಆಗಿದೆ. ಸಾವಿರ ಲಕ್ಷಗಟ್ಟಲೆ ಅಭಿಮಾನಿಗಳು ನನ್ನನ್ನು ಇಷ್ಟು ಎತ್ತರವಾಗಿ ಬೆಳೆಸಿದ್ದಾರೆ. ಇವತ್ತು ಈ ಸನ್ಮಾನವನ್ನು ಆಯೋಜನೆ ಮಾಡಿದಂತಹ ಕಟೀಲಿನ ದೊಡ್ಡೆಯರು ಮತ್ತು ದಿವಾಣ ಆಗಿರ್ಬೋದು, ಪಶುಪತಿ ಶಾಸ್ತ್ರಿಗಳಾಗಿರ್ಬೋದು, ರಾಜೇಂದ್ರರಾಗಿರ್ಬೋದು, ಸುನೀಲಣ್ಣ, ರಂಜನಣ್ಣ, ಎಲ್ಲರೂ ನನ್ನ ಸಹೋದರ ವರ್ಗದವರು ದೊಡ್ಡ ಮಟ್ಟದಲ್ಲಿ ಇಷ್ಟು ಆಯೋಜನೆ ಮಾಡಿದ್ದಾರೆ. ಅವರಿಗೂ ನಾನು ಯಾವಾಗಲೂ ಚಿರಋಣಿಯಾಗಿ ಇರ್ತೇನೆ. ಇನ್ನು ನಾನು ಎಲ್ಲಿಯಾದರೂ ತಪ್ಪಿದಾಗ ಹಿರಿಯರು ಬಂದು ನನ್ನನ್ನು ಪ್ರಶ್ನಿಸಿ ತಿದ್ದಿ ಇನ್ನೂ ಎತ್ತರವಾಗಿ ಈ ಯಕ್ಷಗಾನ ರಂಗದಲ್ಲಿ ಬೆಳೆಸಬೇಕು ಅಂತ ನಿಮ್ಮೆಲ್ಲ ಹಿರಿಯರಲ್ಲಿ ಬೇಡುತ್ತಾ, ಮತ್ತು ಬೆಳೆಯುವಲ್ಲಿ ಈ ಎಲ್ಲ ಕಲಾಭಿಮಾನಿಗಳ ಆಶೀರ್ವಾದ ನನ್ನ ಮೇಲೆ ಇರಲಿ. ಗುರುಗಳಾದ ಪದ್ಯಾಣ ಗಣಪತಿ ಮತ್ತು ಅವರ ಮನೆಯವರು ಹಾಗೂ ಕಲಾವಿದ ಬೆಳಿಬೇಕಿದ್ದರೆ ಒಂದು ವೇದಿಕೆ ಸಿಗಬೇಕು. 10 ವರ್ಷ 12 ವರ್ಷ ನನ್ನನ್ನು ಬೇರೆ ಮೇಳದವರು ಸಾಕಿದ್ರು. ಅಂದರೆ ಯಜಮಾನರು ವರದರಾಯ ಪೈಗಳು, ಕಿಶನ್ ಹೆಗಡೆಯವರು. ಪ್ರಸ್ತುತ 15 ವರ್ಷದಿಂದ ನಾನು ಮಾನ್ಯ ಟಿ ಶಾಂಭಟ್ರವರ ಮೇಳದಲ್ಲಿ ಇದ್ದೇನೆ. ಅವರು ನಮ್ಮನ್ನು ಸಾಕ್ತಾ ಇದ್ದಾರೆ. ಅವರಲ್ಲೇ ಇದ್ದರೆ ನಾವು ಏನೂ ಇಲ್ಲ. ಒಬ್ಬ ಕಲಾವಿದ ರಂಗದಲ್ಲಿ ಬೆಳಗಬೇಕಿದ್ದರೆ ಉತ್ತಮ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಯಾಜಮಾನ್ಯ ಪರಂಪರೆಗೆ ನಾನು ಶಿರವಾಗಿ ನಮಸ್ಕರಿಸುತ್ತಾ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಬಹುಶಃ ಒಂದು ನಾಣ್ಣುಡಿ ಇದೆ, ತುಂಬಿದ ಕೊಡ ತುಳುಕುವುದಿಲ್ಲ ಎಂದು ವಿನೀತರಾಗಿರುವಂತಹ ರವಿಯಣ್ಣ ಇಂದು ಅದೇ ವಿನೀತ ಭಾವದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಅರ್ಪಿಸಿಕೊಳ್ಳುತ್ತಾ
ಹಿರಿಯರು ಪೂಜ್ಯರು ಅನಂತ ಪದ್ಮನಾಭ ಶರಣರು ಆಶೀರ್ವಚನವಾದ ನುಡಿಯಾಡಬೇಕಾಗಿ ವಿನಂತಿಯನ್ನು. ಬಹುಶಃ ಈಗಾಗಲೇ ತುಂಬು ಹೃದಯದಿಂದ ತಾಯಿಯ ಆಶೀರ್ವಾದವನ್ನು ರವಿಯಣ್ಣನಿಗೆ ನೀಡಿದಂತಹ ಆಶಣ್ಣ ಬಂಧುಗಳು ತಮ್ಮೆಲ್ಲರ ಸಾಲುಗಳನ್ನು ಹರಿಯಣ್ಣರಿಗೆ ಮೀಸಲಾಗಿಟ್ಟಿದ್ದಾರೆ. ಇದೀಗ ಹರಿಯಣ್ಣ. ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷಜಂತೋಃ ಸ್ವಸ್ಥೈಃ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾ ತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ. ನನ್ನ ಅಣ್ಣಂದಿರಿಗೆ ವಂದಿಸ್ತಾ ಎಲ್ಲ ಮಹನೀಯರಿಗೂ ನಮಿಸುತ್ತಾ ಪ್ರೇಕ್ಷಕ ವರ್ಗದವರಿಗೂ ಕೈ ಮುಗಿತಾ ಒಂದೆರಡು ಮಾತು. ರವಿಚಂದ್ರ ಕನ್ನಡಿಕಟ್ಟೆಯವರ ಭಾಗವತಿಕೆಯ ಪಯಣದಲ್ಲಿ 25 ವರ್ಷ, ಒಟ್ಟು 27. ಅದನ್ನು ಮನಗಂಡು ಕಟೀಲ್ನವರು ಅವರಿಗೊಂದು ಗೌರವಕ್ಕಾಗಿ ಈ ವೇದಿಕೆಯನ್ನು ಉಪಯೋಗಿಸಿಕೊಂಡಿದ್ದಾರೆ. ಶ್ರುತಿ, ರಾಗ, ತಾಳ, ಭಾವ ಇದಿಷ್ಟು ತುಂಬಬೇಕು ಭಾಗವತ ಅಂತ ಆಗಬೇಕಾದ್ರೆ. ರಾಗ ಎನ್ನುವುದು ಅವನ ವಿದ್ವತ್ತೆಗೆ ಒಳಪಟ್ಟದ್ದು. ಶ್ರುತಿ ಸಂಸ್ಕಾರದಿಂದ, ಅದಕ್ಕೊಂದು ಉಪಕರಣದಿಂದ ಹೊರಬರಬೇಕು, ಸಂಸ್ಕಾರ ಬೇಕು ಅವನಿಗೆ. ಅದಕ್ಕೆ ತಾಳಕ್ಕಾಗಿ ಕೈಯಲ್ಲಿ ಒಂದು ಜಾಗಟೆ ಮತ್ತೊಂದು ಕೋಲು. ಭಾವವನ್ನು ಅವ ತುಂಬಬೇಕು ಅಂತಾದರೆ ಅವ ಭಾವುಕನಾಗಬೇಕು. ಪದ್ಯ ಹೇಳುವಾಗ ಅವ ಭಾವುಕನಾಗಬೇಕು, ಇಲ್ಲದ್ರೆ ಎಲ್ಲರಿಗೂ ಬರುವುದಿಲ್ಲ ಅದು. ಹೀಗೆ ಹೇಳಿ ಭಾಗವತಿಕೆಯನ್ನು ನಿರ್ವಹಿಸ್ತಾನೆ. ಆಗ ಹೇಳಿದರು 1ನೇ ವೇಷ ಅಂತ. ಹಾಗಾಗಿ ಭಾಗವತನಿಗೆ ಅಷ್ಟರಲ್ಲಿ ನಿಲ್ಲಿಲ್ಲ, ಮತ್ತು ಅವನಿಗೆ ಕೆಲಸ ಉಂಟು. ಕೈಯಲ್ಲಿ ಜಾಗಟೆ, ಒಂದು ಕೈಯಲ್ಲಿ ಕೋಲನ್ನು ಹಿಡ್ತಿದ್ದಾರೆ. ರಂಗಸ್ಥಳದಲ್ಲಿ ಬಂದಂತಹ ಯಾರು ಕಲಾವಿದನೊಳಗೆ ಒಬ್ಬ ಪಾತ್ರ ಇರ್ತದೋ ಆ ಪಾತ್ರನಿಗೆ ಅವ ಮನಸ್ಸಾಗಿರ್ತಾನೆ. ಹಾಗಾಗಿ ಒಬ್ಬನೇ ಮಾತಾಡೋದು, ಅವನಲ್ಲಿ ಮಾತಾಡೋದು ಭಾಗವತನಲ್ಲಿ. ಹಾಗಾಗಿ ಭಾಗವತನ ಕಲಾವಿದನಲ್ಲಿ ಒಳಗಿರತಕ್ಕಂತಹ ಪಾತ್ರದ ಹೃದಯ ಅವ ಭಾಗವತ. ಒಂದು. ಎರಡನೇದ ಕೈಯಲ್ಲಿ ಒಂದು ಕೋಲುಂಟು. ಮಾತಾಡೋದು ಸ್ವಲ್ಪ ಹೆಚ್ಚಾಗುವಾಗ 2 ಸಲ ಬಡಿದ್ರೆ ಮಾತು ನಿಲ್ಲಿಸಿ ಸಾಕು ಅಂತ ಅರ್ಥ ಅಲ್ಲವಾಗಾದರೆ. ಅದು ಆಗ್ತಾ ಇರುವಾಗಲೇ ಇನ್ನೊಂದು ಪದ್ಯ ಎತ್ತಿ ಕೊಡಬೇಕು. ಹೊತ್ತಾಯಿತು, ಪದ್ಯ ಎತ್ತಿ ಕೊಟ್ಟರೆ ನಮ್ಮ ಹೊತ್ತಿಗೆ ಮುಗಿಯುವುದಿಲ್ಲ ಅಂತ ಆಗುವಾಗಲೂ 2 ಪೆಟ್ಟು, ಇನ್ನಿಲ್ಲ ಪದ್ಯ ಇಲ್ಲ ಮುಗಿಸು ಅಂತ. ಬೇರೆ ಏನು ಮಾತಾಡಲಿಕ್ಕಿಲ್ಲ. ಅದರೊಂದಿಗೆ ಕೆಲಸದವರು ಬರಬೇಕು, ಅಲ್ಲಿ ಹಿಂಬದಿಲಿ ಕೂತ್ಕೊಂಡಂತಹ ಪರಿಕರ್ಮದವರು ಬರಬೇಕು, ಏನಾದರೂ ಅವ್ರನ್ನ ಕೆಲಸ ಮಾಡಬೇಕು. ಅಲ್ಲಿರತಕ್ಕಂತಹ ಮೇಜಿಗೆ 2 ಬಡಿದ್ರೆ ಆಯ್ತು, ಅದೇ ಕೋಲಿನಲ್ಲಿ ಅವರು ಹೊರಗಿಂದ ಬರ್ತಾರೆ ಒಳಗೆ. ಹಾಗೆ ಇಡೀ ರಂಗವನ್ನು ಒಂದು ಹಂತದಲ್ಲಿ, ಇನ್ನೂ ತುಂಬ ಉಂಟು ಹೇಳಲಿಕ್ಕೆ, ಇಡೀ ರಂಗವನ್ನು ಒಂದು ಹಂತದಲ್ಲಿ ಪೂರ್ಣವಾಗಿ ತಮ್ಮಲ್ಲಿ ಹತೋಟಿಯಲ್ಲಿ ಇಟ್ಟುಕೊಳ್ಳುವವ ಯಾರು ಹೇಳಿದರೆ ಅವ ಭಾಗವತ. ಆದ್ದರಿಂದ ಅವ 1ನೇ ವೇಷ, ಉಳಿದವರೆಲ್ಲ 2ನೇ ವೇಷ ಅಂತ. ರವಿಚಂದ್ರ ಕನ್ನಡಿಕಟ್ಟೆಯವರು ಈ ಮೇಳದಲ್ಲಿ 1ನೇ ಭಾಗವತರಾಗಿದ್ದಾರೆ. ಅದು ಈಗಿನ ಕ್ರಮ. ಯಾಕಂದರೆ ಒಂದು ಪದ್ಯಕ್ಕೆ 2, ಒಂದು ಪ್ರಸಂಗಕ್ಕೆ 2, 3 ಭಾಗವತರ. ಅದರಿಂದ 1ನೇ ಭಾಗವತ ಅಂತ ಮೊದಲಾಗಿರಲಿಲ್ಲ ಭಾಗವತರು. ಹನುಮಗಿರಿ ಮೇಳದ ಭಾಗವತರಾಗಿದ್ದಾರೆ. ವಾದಿರಾಜರ ಒಂದು ಶ್ಲೋಕ ನೆನಪಾಗ್ತದೆ ನನಗೆ. ಕಾಳಿಯ ಮರ್ದನ ಕೃಷ್ಣನ ಕುರಿತಾಗಿ. ಅನೀನದತ್ ಪದ್ಮಭುವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಷ್ಟಂ ಅಧೀಶಂ ಅತಾಲಯತ್ ತಾಲಕೃತೀ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ. ಕೃಷ್ಣ ಕಾಳಿಯ ಮರ್ದನ ಕೃಷ್ಣನಾಗಿ ಕುಣಿತಾನಂತೆ. ಕುಣಿಯುವಾಗ ಬ್ರಹ್ಮದೇವರು ಮೃದಂಗ ಬಡಿತಾರೆ, ರುದ್ರದೇವರು ಅವರು ತಾಲ, ಅದು ಚೆಂಡು ಆಗ್ಬೋದು. ಯಾಕಂದರೆ ತಾಡ ಎತ್ತು ತಗೊಂಡ್ರೆ ಚೆಂಡು ಆಗ್ಬೋದು, ಬಡಿತಾರೆ. ಹನುಮಂತ ಪದ್ಯ ಹೇಳ್ತಾನೆ, ಆಗ ದೇವರು ಕುಣಿತಾರೆ ಅಂತ. ಹನುಮಗಿರಿಯಲ್ಲಿರುವಂತಹ ಭಾಗವತರು ಇವರು. ಹಾಗಾಗಿ ಒಂದು ಹನುಮಂತನ ಹಾಗೆ ಹೇಳಿದರೆ ಭಾಗವತನಾಗಬೇಕಾದ್ರೆ ಭಾವುಕ ಇರಬೇಕು. ಆ ಭಕ್ತಿಯಲ್ಲಿ ಭಕ್ತಿ ಬರಬೇಕು, ಶೃಂಗಾರದಲ್ಲಿ ಶೃಂಗಾರ ಬರಬೇಕು, ಇದೆಲ್ಲ ತೋರಿಸಿಕೊಡಬೇಕು. ಅಂತಹ ಭಾಗವತರಾಗಿ ರವಿಚಂದ್ರ ಕನ್ನಡಿಕಟ್ಟೆ. ಆಗ ಗಮ್ಮತ್ತು, ನಾವು ಹೀಗೆ ಮಾತಾಡೋ ಹೇಳಿದ್ದಾರೆ, ರವಿಚಂದ್ರ ಹೇಳಿದರೆ ಅಮಾವಾಸ್ಯೆಯ ಅಂತ. ಯಾಕಂದರೆ ರವಿ ಮತ್ತು ಚಂದ್ರ ಒಟ್ಟಿಗಿದ್ರೆ ಅಮಾವಾಸ್ಯೆ, ಬೇರೆ ಬೇರೆ ಇದ್ದರೆ ದೂರ ಇದ್ದರೆ ಹುಣ್ಣಿಮೆ, ಇಲ್ಲದ್ರೆ ಅಮಾವಾಸ್ಯೆ ಅಂತ. ಹಾಗೆ ಅಮಾವಾಸ್ಯೆಯ ರವಿಚಂದ್ರನಾಗಿದ್ದರೆ ಅಮಾವಾಸ್ಯೆ ಆಗಿದ್ರೆ ರವಿಯು ಚಂದ್ರನೊಂದಿಗೆ ಅಂತಿದ್ದರೆ ಆವಾಗ ರುದ್ರದೇವರು ನೆನಪಾಗ್ತದೆ. ಇಲ್ಲಿ ತಾಂಡವ ಬರ್ತದೆ.
ರವಿಯ ದಿಶೆಯಿಂದ ಚಂದ್ರ ಅಂತ ಹೇಳಿದರೆ ದೂರದ ಅಲ್ಲಿ ಎಷ್ಟು ಬೆಳಕು ಬಂದದ್ದು ರವಿಯಿಂದ ಅಂತ ಕಲ್ಪನೆಯಲ್ಲಿ ಬಂದರೆ ಆಗ ಶೃಂಗಾರಾದಿಗಳು ಬರ್ತದೆ. ಹಾಗೆ ಎರಡನ್ನೂ ತುಂಬಿಸತಕ್ಕಂತಹ ಯಕ್ಷಗಾನದ ಅಧಿದೇವತೆಯಾದಂತಹ ಕಟೀಲಿನ ಪ್ರೀತಿಯನ್ನು ಹೊಂದತಕ್ಕಂತಹ ಯಕ್ಷಗಾನದ ಭಾಗವತರಾಗಿ ರಾರಾಜಿಸ್ತಾ ಇರುವರು ರವಿಚಂದ್ರ ಕನ್ನಡಿಗಟ್ಟೆ. ಒಂದನೇ ಭಾಗವತರಾಗಿ, ಒಳ್ಳೆಯ ಭಾಗವತರಾಗಿ ನಮ್ಮ ಮುಂದೆ ಕಾಣಿಸಿಕೊಂಡು ಜನಮಾನಸದಲ್ಲಿ ಸ್ಥಿರವಾಗಿ ನಿಂತವರು. ಪದ್ಯಾಣದ ಶೈಲಿ ಹಾಗೆಂತೇಳಿ ಪದ್ಯಾಣದ ಅನುಕರಣೆ ಅಲ್ಲ, ಅನುಸರಣೆ ಮಾತ್ರ. ಹಾಗಿದ್ದುಕೊಂಡು ತಮ್ಮನ್ನು ತೋರಿಸಿಕೊಂಡವರು. ಅವರ ಒಂದು ವರ್ಷದ ಸಮಸ್ಯೆ ಆಗಿತ್ತು. ಆ ಸಮಸ್ಯೆಗೆ ಕಟೀಲ್ ದೇವರೇ ಪರಿಹಾರ ಕೊಟ್ಟದ್ದವರಿಗೆ. ಹಾಗಾಗಿ ಅವರ ಸ್ವರದ ಸಮಸ್ಯೆ ಆಗುವ ಕಟೀಲ್ ದೇವರು ಅನುಗ್ರಹ ಮಾಡಿದ್ದಾರೆ. ಹಾಗಾಗಿ ಆ ಸ್ವರ ಸ್ಥಿರವಾಗಿ ಉಳಿಲಿ. ಅವರ ಆ ಭಾಗವತಿಗೆ 25ರಿಂದ 50 ವರ್ಷದ ಒಳಗೆ ವಿಜೃಂಭಣೆಯಿಂದ ಸಾಗಿ 50 ವರ್ಷವೂ ಇಲ್ಲೇ ಆಗುವ ಹಾಗೆ ಆಗಲಿ. ಆ ಮೂಲಕವಾಗಿ ಅವರನ್ನು ದೇವರು ಅನುಗ್ರಹಿಸಲಿ ಅಂತ ನಾವೆಲ್ಲ ಸೇರಿಕೊಂಡು, ನೀವು ಹೇಳಿದ ಆಸ್ರಣ್ಣ ಅವರೆಲ್ಲರ ನಾನೊಬ್ಬ ಪವರ್ ಆಫ್ ಅಟರ್ನಿ ಹೋಲ್ಡರ್ ಹೇಳ್ತಾ ಇದ್ದೇನೆ, ದೇವರು ಅವರಿಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತೇನೆ. ಕಟೀಲ್ದಮ್ಮನ ಆಶೀರ್ವಾದ ಸ್ವರೂಪವಾದ ಆಶಣ್ಣರೇ ಆಶೀರ್ವಚನ ಕೊರಿಯರಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಕೆ ಮಾಡ್ತೊಂಡು, ಅಂತೆಯೇ ನಮ್ಮೊಂದಿಗೆ ಇಂದಿನ ದಿನ ವಿಶೇಷತೆಯಲ್ಲಿ ವಿಶೇಷವಾಗಿ ಕಂಗೊಳಿಸುವವರು ಲಕ್ಷ್ಮೀ ಮಚ್ಚಿನಾರವರು. ಬಹುಶಃ ನಮಗೆಲ್ಲ ಅವರು ಪತ್ರಕರ್ತರಾಗಿ ಪರಿಚಯ. ಉದಯವಾಣಿ ಪತ್ರಿಕೆಯ ಪತ್ರಕರ್ತರಾಗಿ ಇದೀಗ ಕಾರ್ಯಬಾಹುಳ್ಯವನ್ನು ಹೊಂದಿರುವಂತಹ ಅವರು ಈ ವರ್ಷ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡವರು. ಕಟೀಲಿನ ಪುಣ್ಯದ ಮಣ್ಣಿನಲ್ಲಿ ಈ ಹೊತ್ತು ಅವರನ್ನು ಆಶ್ರಣ್ಣರು ದೇವಿಯ ಶೇಷವಸ್ತ್ರವನ್ನು ಹಾಕುವುದರ ಮುಖೇನ ಅಭಿನಂದಿಸಬೇಕು, ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹುಶಃ ಉಳಿತಾಯರು ವೇದಿಕೆಗೆ ಆಗಮಿಸಿಕೊಳ್ತಾ ಇದ್ದಾರೆ. ಕನ್ನಡಿಕಟ್ಟೆಯವರ ಮೇಲಿನ ವಿಶೇಷವಾದಂತಹ ಅಭಿಮಾನ, ದೂರದ ಪೆರ್ಮಂಕಿಯಿಂದ ಸ್ವತಃ ತಾನೇ ಆ ಬುಲೆಟನ್ನು ಓಡಿಸಿಕೊಂಡು ಕನ್ನಡಿಕಟ್ಟೆಯವರನ್ನು ಗೌರವಿಸಿಕೊಳ್ಳಬೇಕು, ಅಭಿನಂದಿಸಿಕೊಳ್ಳಬೇಕು ಎನ್ನುವಂತಹ ಅಭಿಮಾನವನ್ನು ಹೊತ್ತವರು. ಅವರಿಗೆ ಈ ಹೊತ್ತು ಅಭಿನಂದನೆಗಳನ್ನು ಅರ್ಪಿಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂತಹ ಪೂಜ್ಯ ಆಶ್ರಮ ಬಂಧುಗಳಿಗೆ, ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಅಂತೆಯೇ ಸ್ನೇಹಿತರೆ, ಇಂದಿನ ದಿನ ಈ ಕಾರ್ಯಕ್ರಮ ಇಲ್ಲಿ ಯಶಸ್ವಿಯಾಗಿ ಸಾಗುವರೆ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡವರು ದೊಡ್ಡಮೂಲ್ಯ ಕಟೀಲು, ಸುನಿಲ್ ಬಂಗೇರ ಯಕ್ಕಾರು, ದಿವಾಣ ದುರ್ಗಾಪ್ರಸಾದ್ ಭಟ್ ಕಟೀಲು, ರಾಜೇಂದ್ರ ಪ್ರಸಾದ್ ಯಕ್ಕಾರು, ಭರತೇಶ್ ಶೆಟ್ಟಿ ಯಕ್ಕಾರು, ಮಿಥುನ್ ಉಡುಪ ಕಿನ್ನಿಗೋಳಿ, ಪ್ರೇಮ್ನಾಥ್ ಪೂಜಾರಿ ಯಕ್ಷರಿಷು ಯೂಟ್ಯೂಬ್ ಚಾನಲ್, ರಫೀಕುದ್ದೀನ್ ಮಡಂತ್ಯಾರು ಕುವೈತ್, ರಂಜನ್ ಹೊಳ್ಳ, ರಾಮಾನಂದ್ ಪೂಜಾರಿ ಕಟೀಲು, ಸಾಗರ್ ಶೆಟ್ಟಿ ಯಕ್ಕಾರು, ಸಾಗರ್ ಆಚಾರ್ಯ ದುಬೈ, ರಂಜನ್ ಪೆರಾರ, ದಿನೇಶ್ ಕಟೀಲು ತಪಸ್ಯ ಪ್ರಿಂಟರ್ಸ್, ನಾಗರಾಜ್ ಶೆಟ್ಟಿ ಕೊಡತೂರು, ಪ್ರವೀಣ್ ಮೂಲ್ಯ ಯಕ್ಕಾರು, ಹಿಮಕರ್ ತೋಕೂರು, ವಿನೋದ್ ಶೆಟ್ಟಿ ಯಕ್ಕಾರು, ದುರ್ಗಾಪ್ರಸಾದ್ ಯಕ್ಕಾರು, ಸುಬ್ರಾಯ ಬಾಲಯ್ಯ ಕಟೀಲು, ಅನುಷಾರಾವ್ ಯಕ್ಕಾರು, ಅಕ್ಷಯ್ ಕೃಷ್ಣ CA ಮೈಸೂರು, KS ಗಣೇಶ್ ರಾವ್ ಕಟೀಲು, ರಜತ್ ಭಟ್ ಶಿರಿಯಾರ, ವಿಘ್ನೇಶ್ ಉಡುಪ ಕೆರೆಮನೆ, ಚೇತನ್ ಮೂಲ್ಯ ಯಕ್ಕಾರು, ಇವರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಇಂದಿನ ಈ ಸಮ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆಂಬ ಕನಸನ್ನು ಕಂಡವರು ಶ್ರೀ ಸುನೀಲ್ ಎಕ್ಕಾರು ಹಾಗೂ ಶ್ರೀ ದಿವಾಣ ದುರ್ಗಾಪ್ರಸಾದ್ ಭಟ್. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ರೂಪಿಸುವಲ್ಲಿ ರೂವಾರಿಯಾದವರು ಶ್ರೀ ದೊಡ್ಡಮೂಲ್ಯ ಕಟೀಲು ಇವರನ್ನು ಆಶ್ರಣ ಬಂಧುಗಳು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಂದಿನ ದಿನ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸುವರೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಮೇಳದ ಪ್ರಬಂಧಕರಿಗೆ, ನಮ್ಮೊಂದಿಗೆ ಸಹಕರಿಸಿಕೊಂಡಂತಹ ಮೇಳದ ಸರ್ವ ಸಿಬ್ಬಂದಿಗಳಿಗೆ, ಅಂತೆಯೇ ಈ ಅವಕಾಶಕ್ಕೆ ಮಾನ್ಯತೆಯನ್ನು ನೀಡಿದಂತಹ ಮೇಳದ ಯಜಮಾನರಿಗೆ, ಹೃದಯದಿಂದ ನಮ್ಮೊಂದಿಗೆ ಸಹಕರಿಸಿದಂತಹ ಎಲ್ಲ ಕಲಾಭಿಮಾನಿ ಬಂಧುಗಳಿಗೆ, ಘನಸುರಭಿ ಅಭಿಮಾನಿ ವೃಂದ ಕಟೀಲು ತಂಡದ ಕಡೆಯಿಂದ ಅಭಿವಂದನೆಗಳನ್ನು ಅರ್ಪಿಸಿಕೊಳ್ಳುತ್ತಾ ವೇದಿಕೆಯನ್ನು ಯಕ್ಷಗಾನ ತಂಡಕ್ಕೆ ಬಿಟ್ಟುಕೊಡ್ತಾ ಇದ್ದೇವೆ. ತಾಯಿ ದುರ್ಗಾ ಪರಮೇಶ್ವರಿಗೆ ವಂದಿಸ್ತಾ
ಇಂತಹ ಒಂದು ದಿವ್ಯವಾದಂತಹ ಕ್ಷೇತ್ರದಲ್ಲಿ ಹೀಗೊಂದು ನಮ್ಮ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಈ ಮೇಳದ ಬಯಲಾಟವನ್ನು ಆಯೋಜಿಸುವುದಕ್ಕೆ ಅನುವು ಮಾಡಿಕೊಟ್ಟಂತಹ ಶ್ರೀ ಕ್ಷೇತ್ರದ ಆನುವಂಶಿಕ ಅರ್ಚಕರಾದಂತಹ ಆಸರಣ ಬಂಧುಗಳಿಗೆಲ್ಲರಿಗೂ ಹಾಗೆ ಆಡಳಿತ ಸಮಿತಿಯವರಿಗೂ ಇಲ್ಲಿರುವಂತಹ ಉದ್ಯೋಗಿಗಳಿಗೂ ಪ್ರತಿಯೊಬ್ಬರಿಗೂ ಮೇಳದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಮೇಳದ ಹೆಮ್ಮೆಯ ಭಾಗವತರಾದಂತಹ ಶ್ರೀಯುತ ರವಿಚಂದ್ರ ಕನ್ನಡಿಕಟ್ಟೆ ಅವರ 25ನೇ ವರ್ಷದ ತಿರುಗಾಟ ಇದು. ಇಂತಹ ಒಂದು ಶುಭಾವಸರದಲ್ಲಿ ಈ ದಿವ್ಯ ಕ್ಷೇತ್ರದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಬೇಕಾಗಿ ಅವರ ಅಭಿಮಾನಿಗಳೆಲ್ಲರಿಗೂ ಕೂಡ ಮೇಳದ ಪರವಾಗಿಯೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಈ ವರ್ಷದ ಹೊಸ ಪ್ರಸಂಗ ವರ್ಣಪಲ್ಲಟ, ಇದನ್ನು ವೀಕ್ಷಿಸುವುದಕ್ಕೆ ಬಂದಂತಹ ಕಲಾಭಿಮಾನಿಗಳಾದ ನಮ್ಮ ಮೇಳದ ಅಭಿಮಾನಿಗಳಾದಂತಹ ನಿಮಗೆಲ್ಲರಿಗೂ ಪ್ರೇಕ್ಷಕ ಬಂಧುಗಳಿಗೂ ಮೇಳದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ